ಒಂದು ಸುಳ್ಳಿದ್ದು 100ರಷ್ಟು ಪ್ರೀತಿ ಮೂಟೆ ಇದ್ರೆ ತಕ್ಕಡಿ ತೂಗತ್ತೆ. ಪ್ರೀತಿ ಸಾಯ್ದೆ ಉಳಿಯತ್ತೆ. ಬಿಟ್ರೆ ದೊಡ್ಡ ವೇದಾಂತಿನೇ ಆಗೋಗ್ತೀಯ ನೀನು. ನೀನು ಮಾತಾಡ್ತಿರೋದು ನೋಡಿದ್ರೆ ಆ ಸಚಿನ್ ನಿನ್ನ ಹತ್ರ ಸಪೋರ್ಟ್ ಮಾಡು ಅಂತ ಕೇಳ್ಕೊಂಡಿರೋಂಗಿದೆ. ಆ ಹುಡುಗ ನನ್ನ ಜೊತೆ ಮಾತಾಡಿಲ್ಲ. ಆ ಸುಳ್ಗಾರಂಗೆಲ್ಲ ಪಾಪ ಗೀಪ ಅನ್ಬೇಡ. ಸಾಕು ಸುಮ್ಮನಿರು ಸುಮಾ. ಏನೋ ಒಂದು ಸುಳ್ಳು ಹೇಳಿದ ತಕ್ಷಣ ಅವ್ನು ಸುಳ್ಗಾರನೇ ಆಗೋಗ್ತಾನಾ? ಅಕ್ಕ, ಪಾತ್ರೆ ಕದ್ರು ಕಳ್ಳಾನೆ, ಪರ್ಕೆ ಕದ್ರು ಕಳ್ಳಾನೆ. ಸುಳ್ಗಾರ ಆಗೋಕ್ಕೆ ಒಂದು ಸುಳ್ಳು ಹೇಳಿದ್ರೆ ಸಾಕು. ನೋಡು ಸುಮಾ, ಸಚಿನ್ ನಿನಗೆ ತುಂಬ ಪ್ರೀತಿ ಕೊಟ್ಟಿದ್ದಾನೆ ಅಂತ ನೀನೇ ಹೇಳಿದ್ಯಾ. ಇವಾಗ ಅವ್ನು ಹೇಳಿರೋ ಒಂದು ಸುಳ್ಳು ನಿನಗೆ ದೊಡ್ಡದಾಗೋಯ್ತಾ? ಹೃದಯಕ್ಕೆ ಹತ್ರವಾದವರು ಒಂದು ಸುಳ್ಳು ಹೇಳಿದ್ರು ಅದು ದೊಡ್ಡದಾಗೆ ಕಾಣೋದು. ಹೌದು, ಇದ್ರ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ, ನಿನಗೆ ಪ್ರೀತಿ ಬಗ್ಗೆ ಏನು ಗೊತ್ತು? ನಶೆ ಬಗ್ಗೆ ತಿಳ್ಕೊಬೇಕಾದ್ರೆ ಕುಡಿಲೇಬೇಕಂತಿಲ್ಲ ಸುಮಾ. ಕುಡ್ದಿರೋರು ತುರಾಡ್ತಿರೋದನ್ನ ನೋಡಿದ್ರೆ ಸಾಕು. ಹಾಗೆ ಪ್ರೀತಿ ಬಗ್ಗೆ ತಿಳ್ಕೊಬೇಕಾದ್ರೆ ಪ್ರೀತಿಸಲೇಬೇಕು ಅನ್ನೋದಿಲ್ಲ. ನಿನ್ನ ಥರ ಪ್ರೀತಿಲಿ ಬಿದ್ದು ಪರದಾಡ್ತಿರೋರನ್ನ ನೋಡಿದ್ರೆ ಸಾಕು. ಹಾಯ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಅಣ್ಣು ನಮಸ್ತೆ, ನನ್ನ ಹೆಸರು ಕಾಳಿ ಅಂತ. ರೂಮ್ ಬುಕ್ ಆಗಿದೆ. ನಿಮ್ಮ ಹೆಸರಲ್ಲಿ ಒಂದು ರೂಮ್ ಬುಕ್ ಆಗಿದೆ. ಒಂದು ರೂಮಾ? ಎಸ್ ಸರ್, ಈಗ ತಾನೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ನೀವು ಬರ್ತೀರಾ ಅಂತ. ಅಣ್ಣ 2 ರೂಮ್ ಬೇಕಿತ್ತು. ಓ ಸಾರಿ ಸರ್, ರೂಮ್ಸ್ ಅವೈಲೇಬಲ್ ಇಲ್ಲ. ಲಕ್ಸುರಿ ರೂಮ್ ಇದೆ ಸರ್, ಬಟ್ ಅದು 8,000 ಆಗುತ್ತೆ. ಇಸ್ ಇಟ್ ಓಕೆ ಸರ್? 8,000ನಾ? ಒಂದ್ ರಾತ್ರಿ ರೂಮ್ನಾಗಿರಕ್ಕೆ ಆಟೊಂದು ದುಡ್ಡ? ಕಾಳಿ ಬ್ಯಾಡ, ನಾವು ಒಂದೇ ರೂಮ್ನಾಗೆ ಇರುಮಾ. ಹಂಗಲ್ಲವೇ, ಇಬ್ರು ಒಂದೇ ರೂಮ್ನಾಗ. ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತೈತೆ ಕಣ್ಲಾ. ನೋಡು, ಒಂದೇ ಕೋಣೆನಾಗಿದ್ರು ಮನ್ಸು ಸುಧವಾಗಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗಕ್ಕಿಲ್ಲ. ನೋಡೋ ದೃಷ್ಟಿ ಸಂದಾಗಿದ್ರೆ ಯಾವುದೇ ರೀತಿ ದೋಷ ಇರಕ್ಕಿಲ್ಲ. ಮಾತು ನೆಟ್ಕಿದ್ರೆ ಮನ್ಸ್ತಾಪ ಇರಕ್ಕಿಲ್ಲ. ನಾವು ಒಂದೇ ರೂಮ್ನಾಗೆ ಇರೋಮ್ಮ. ಸರ್, ರೂಮ್ ಕೀ ಕೊಡಿ. ಸೆಕೆಂಡ್ ಫ್ಲೋರ್ ಸರ್. ಸರಿ ಅಣ್ಣ. ಸರಿ. ನಿನಗೆ ಮಗು ಥರ ಮನಸ್ಸು ಕಣವೆ. ಒಂದೊಂದ್ಕಿತ ಮಾತು ಹೊರಡಾದ್ರೂ ಮನಸ್ಸು ಬೆಣ್ಣೆ ಥರ. ನನ್ನ ಮೇಲೆ ಇಟ್ಟೊಂದು ನಂಬಿಕೆ ಇಟ್ಟಿದ್ದಿಲ್ಲವೇ? ಬೇರೆ ಯಾರು ಅವಿ, ಬೇರೆ ಯಾರೇ ಆಗಿದ್ರು ಒಂದೇ ರೂಮ್ನಾಗಿರೋದಕ್ಕೆ ಒಪ್ಕೋತಿರ್ಲಿಲ್ಲ ಕಣವಿ. ನೀನು ನನ್ನ ಮ್ಯಾಕೆ ಇಟ್ಟೊಂದು ನಂಬಿಕೆ ಇಟ್ಟಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್ ಕಣವಿ. ನಂಬಿಕೆ ಹುಟ್ಟೋದು ಪ್ರೀತಿ ಇದ್ ಕಡೆ ಅಂತ ಹೇಳ್ತಾರೆ. ನನ್ನ ಮ್ಯಾಕೆ ನಿನಗಿಟ್ಟೊಂದು ವಿಶ್ವಾಸ ಇದೆ ಅಂತಂದ್ರೆ ಅದು ಪ್ರೀತಿನೇ ಅಲ್ವೇನವಿ? ಅವಿ, ನಾನು ನಿನಗೆ ಬಾಯ್ ಬಿಟ್ಟು ನನ್ನ ಪ್ರೀತಿನ ಹೇಳ್ದೇ ಇರ್ಬೋದು, ಆದ್ರೆ ಮನಸ್ಸಿನಾಗೆ ಸ್ಯಾನೆ ಪ್ರೀತಿ ಮಡಗಿವ್ನಿ. ಜೀವನ ಪೂರ್ತಿ ಜೊತೆಗಿರೋ ಸಪ್ತ ಮಾಡಿವ್ನಿ. ಅಯ್ಯಯ್ಯೋ, ನನ್ನ ಗೊಂಬೆ ಕಂಡುಬಿಡೋಕ್ಕೂ ಮುಂಚೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡ್ಬೇಕು.
ಆದವಳೆ. ಅಮಾಯಕ ಹುಡುಗನ್ ಬುಟ್ಟಿಗೆ ಹಾಕೊಂಡಿದ್ಯಲ್ಲ, ನಿನಗೆ ನಾಚಿಕೆ ಮನ್ನ ಮರ್ಯಾದೆ ಏನೂ ಇಲ್ವೇನೆ? ಎಲ್ಲ ನನ್ನ ತಮ್ಮ ಇವನ್ ರಾಜವ್ವ, ಇವನ್ ಬಿಡ್ತಿದ್ಯಾ ನೀನು? ಏಯ್ ಮುಚ್ಚೆ ಬಾಯ್ ಸಾಕು. ಎಲ್ಲೇ ಕಾಳಿ? ಸೀನಾ, ತಪ್ಪು ನಿಂತ್ಕೊಳ್ಳ. ಒಂದು ರೂಮ್ನಾಗ ಒಂದು ಗಂಡು ಹೆಣ್ಣು ಇದ್ದ ಕ್ಷಣಕ್ಕೆ ಅದನ್ನ ತಪ್ಪು ಅಂತ ತಿಳ್ಕೊಳಕಾಯ್ತದೆ ಅಂತ. ಗೌಡ್ರೆ, ಬೆಂಕಿ ಹತ್ತಿ ಒಂದೇ ಕಡೆ ಇದ್ರೆ ಅದು ಹತ್ತಿ ಉರ್ದೇ ಉರಿಯುತ್ತೆ. ಸಾಕು ನಿಲ್ಸಿ. ಊಟದ ಆರ್ಡರ್ ಸಿಕ್ಕ ನಾನು ಕಳಿ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ಒಂದೇ ರೂಮ್ ಬುಕ್ ಆಗಿದ್ದ ಕಾರಣಕ್ಕೆ ನಾವಿಬ್ರು ಒಂದೇ ರೂಮ್ನಾಗ ಇದ್ವಿ. ಆಟೆ ಅದನ್ ಬಿಟ್ಟು ನಾನು ಕಳಿ ಯಾವ ತಪ್ಪು ಮಾಡಿಲ್ಲ. ನೀನ್ ನನ್ನ ತಮ್ಮನ ಜೊತೆ ಹೋಗಿರದೆ ಅವನ ಜೊತೆ ಮಲ್ಕೊಳಕ್ಕೆ.